ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಸಣ್ಣ ವಯಸ್ಸಿನಿಂದಲೂ ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲುಹಿ ಕಷ್ಟಪಟ್ಟು ಬೆಳೆಸಿರ್ತಾರೆ. ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನಮ್ಮ ಕಷ್ಟಕ್ಕೆ ನೆರವಾಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದ್ರೆ ಆ ಮಕ್ಕಳಿಗೆ ವಿದ್ಯಾಬುದ್ಧಿ ಎಲ್ಲವೂ ಹೆಚ್ಚಾಗಿ ಕೊನೆಗೆ ಅದು ಅವರ ತಲೆಗೆ ಮದವೇರಿ ಹೆತ್ತವರನ್ನೇ ಬೀದಿಯಲ್ಲಿ ಬಿಟ್ಟು ಹೋಗ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ಫ್ಯಾಷನ್ ಎಂದೇ ಹೇಳಬಹುದು. ಆದರೆ ನಮ್ಮ ಜೀವನದ ಕೊನೆಯಲ್ಲಿ ಯಾರು ಇರುವುದಿಲ್ಲ. ಅದೆಷ್ಟೋ ಜನರು ಅನಾಥಾಶ್ರಮದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಇನ್ನು ಕೆಲವರಿಗೆ ವೃದ್ಧಾಶ್ರಮದಲ್ಲಿ ಜೀವನ ನಡೆಸಲು ಆಗದೆ ಬೀದಿಯಲ್ಲಿ ಭಿಕ್ಷೆಯನ್ನ ಬಿಡ್ತಾ ಜೀವನ ಸಾಗಿಸಿದ್ದಾರೆ. ಇನ್ನು ಕೆಲವರಿಗೆ ಎಲ್ಲ ಇದ್ದರೂ ಕೂಡ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ, ವಾತ್ಸಲ್ಯ ಇದೆಲ್ಲವೂ ಇಲ್ಲದೆ ಒಬ್ಬಂಟಿಯಾಗಿ ಇದ್ದಾರೆ. ಜೀವನ ಮಾಡಲು ಮನೆ ಇಲ್ಲದೆ, 2 ಹೊತ್ತು ಹೊಟ್ಟೆ ತುಂಬ ಊಟ ಇಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಅದೆಷ್ಟೋ ಜನರಿಗೆ ಆಶಾ ಕಿರಣವಾಗಿ ಬಂದಿದ್ದೆ ಹೇಮಾವತಿ ವಿ ಹೆಗ್ಗಡೆಯವರು. ಅಂತಹವರನ್ನ ಹುಡುಕಿ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಅವರ ಜೀವನವನ್ನ ರೂಪಿಸುವಂತೆ ಹಲವು ಸಮುದಾಯಗಳಿವೆ. ಆದರೆ ಅದರಲ್ಲಿ ಎಲ್ಲವೂ ಇದ್ದರೂ ಕೂಡ ಪ್ರೀತಿ ವಾತ್ಸಲ್ಯವಿರುವುದಿಲ್ಲ. ಆದರೆ ಹೇಮಾವತಿ ವಿ ಹೆಗ್ಗಡೆಯವರು ತಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿರುವಂತಹ ಅದೆಷ್ಟು ಜನರಿಗೆ ನೆರವಾಗಿ ಅವರ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹೇಮಾವತಿ ವಿ ಹೆಗ್ಗಡೆಯವರ ಹೃದಯ ಕರಗಿ ಸಾವಿರಾರು ಕುಟುಂಬಗಳಿಗೆ ನೆರವಾಗಿದ್ದಾರೆ. ಕೆಲವು ದಿನಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಡಗಿದ್ದಂತಹ ಬಡವರು, ನಿರ್ಗತಿಕರು, ವೃದ್ಧರು, ಒಬ್ಬಂಟಿ ಜೀವನವನ್ನ ನಡೆಸುತ್ತಿರುವವರನ್ನ ಗುರುತಿಸಿ ಅವರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನ ನೀಡುವುದರ ಮೂಲಕ ಜೀವನ ನಡೆಸಲು ಯಾವೆಲ್ಲ ಅತ್ಯವಶ್ಯಕ ವಸ್ತುಗಳು ಬೇಕೋ ಅವೆಲ್ಲವನ್ನ ಕೂಡ ನೀಡುತ್ತಿದ್ದಾರೆ. ಇದರ ಜೊತೆಗೆ ಅವರಿಗೆಲ್ಲ ಮುಖ್ಯವಾಗಿ ಬೇಕಾಗಿರುವುದು ಒಂದು ಸೂರು, ನೆಮ್ಮದಿಯಾಗಿ ಉಸಿರಾಡಲು ಬೇಕಾಗಿರುವುದು ಒಂದು ಮನೆ ಎಂದು ಆಲೋಚಿಸಿ ಅವರಿಗೆ ನೆರಳಾಗಲಿ ಎಂದು ವಾತ್ಸಲ್ಯ ಎಂಬ ಸೂರನ್ನ ಕಟ್ಟಿಕೊಡಲು ಮುಂದಾಗಿದ್ದಾರೆ. ವಾತ್ಸಲ್ಯದ ನೆರವಿನಲ್ಲಿ ಇದುವರೆಗೂ ಸುಮಾರು 18,179 ಕುಟುಂಬಗಳು ಮತ್ತು ರಾಜ್ಯದಾದ್ಯಂತ ಸುಮಾರು 665 ಮನೆಗಳನ್ನ ನಿರ್ಮಿಸಿ ನಿರ್ಗತಿಕರಿಗೆ ಹಸ್ತಾಂತರಿಸಲಾಗಿದೆ. ಬಾಡಿದ ಮುಖಗಳಲ್ಲಿ ನಗುವನ್ನ ಮೂಡಿಸಿದ್ದಾರೆ. ಇನ್ನು 666ನೇ ಮನೆಯನ್ನ ನಿರ್ಮಾಣ ಮಾಡಲು ಸಿದ್ಧರಾಗಿದ್ದಾರೆ. ಇನ್ನು ಹಿರಿಜೀವಗಳ ಯೋಗಕ್ಷೇಮವನ್ನ ನೋಡಿಕೊಳ್ಳಲು ಆ ಗ್ರಾಮದ ಸುತ್ತಮುತ್ತಲಿನ ಜನರನ್ನೇ ಪೋಷಕರನ್ನಾಗಿ ನೇಮಿಸಿದ್ದಾರೆ. ಇನ್ನು ಸಾವಿರಾರು ಜನರಿಗೆ ಆಶ್ರಯವನ್ನ ನೀಡಿ ಜನರ ಮನಸ್ಸಿನಲ್ಲಿ ಅಚ್ಚುಳಿಯುತ್ತಿದ್ದಾರೆ. ಧನ್ಯವಾದಗಳು.